ನಮಸ್ಕಾರ ಎಲ್ಲರಿಗೂ. ವಿಷಯ ಎಂತಂತ ಎಂತ ಮಾರ್ರೆ ವಿಷಯ ಎಂತಂತ ಹೇಳುವಂತೇಳಿ ಹೇಳಲಿಕ್ಕೆ ಹೊರಡುವಾಗ ಇಲ್ಲಿ ನೋಡಿ ಐಟಮ್ ತೆಗ್ದಿಟ್ಟದೆಲ್ಲ ನೋಡಿ ರಟ್ಟಿ ಹೋಯ್ತು ಬೆರಳು ತಾಗಿ. ವಿಷಯ ಎಂತಂತ ಹೇಳುದಲ್ಲ, ನನಗೆ ಮಾಡಿ ತೋರಿಸ್ತೇನೆ ಆಯ್ತಾ. ಗಂಟೆ ಈಗಲೇ ರಾತ್ರಿ 8 ಗಂಟೆ ಆಯ್ತು. ಎಂತಂತ ಹೇಳಿದ್ರೆ ಬಿರಿಯಾನಿ ಮಾಡ್ಲಿಕ್ಕೆ ಅಂತೇಳಿ ಹೊರಟದ್ದು. ಬಿರಿಯಾನಿ ಎಂತಕ್ಕೆ ಮಾಡೋದು ಅಂತ ಹೇಳಿದ್ರೆ ನನ್ನ ಮಗ ಬಂದಿದ್ದಾನೆ. ಮಗನಿಗೆ ಸ್ವಲ್ಪ ಹುಷಾರಲ್ಲ, ಹಾಗೆ ಚೆಕಪ್ಪಿಗೆ ಅಂತೇಳಿ ಬಂದದ್ದು. ಚೆಕಪ್ಪಿಗೆ ಅಂತ ಹೇಳಿದ್ದಕ್ಕೂ ಡೆಲಿವರಿಗೆ ಚೆಕಪ್ಪಿಗೆ ಅಂತ ಯೋಚನೆ ಮಾಡಬೇಡಿ, ಅನ್ನೇ ಸ್ವಲ್ಪ ಹುಷಾರಿಲ್ಲ, ಹಾಗೆ ಅಲ್ಲೆಲ್ಲ ಹಾಸ್ಪಿಟಲ್ ತೋರಿಸಬೇಡ, ಇಲ್ಲಿ ಬಾ ಅಂತ ಹೇಳಿದೆ. ಹಾಗೆ ಇಲ್ಲಿಗೆ ಬಂದದ್ದು. ಅನ್ನೇ ಸ್ವಲ್ಪ ಖುಷಿ ಆಗ್ಲಿ ಅಂತೇಳಿ ಮಗ ಬಂದಿದ್ದಾನೆ ಅಂತ ಹೇಳಿದ್ರು. ಮಗ ಬಾರದ್ರು ನಾವು ಶನಿವಾರ ಚಿಕನ್ ತಂದೆ ತರ್ತೇವೆ, ಇದು ಮಾಡ್ತೇವೆ. ಈಗ ಬಿರಿಯಾನಿ ಮಾಡೋದು. ಬಿರಿಯಾನಿ ಅಂತ ಹೇಳಿದ್ರೆ ದಮ್ಮೆಲ್ಲ ಬರಿಸಿ ಆ ತರ ಬಿರಿಯಾನಿ, ದಮ್ ಬಿರಿಯಾನಿ ಅಲ್ಲ, ಇದು ಕುಕ್ಕರ್ ಮಾಡ್ತಾರಲ್ಲ. ಇದಕ್ಕೆ ನಿಜವಾಗಿ ಬಿರಿಯಾನಿ ಅಂತ ಹೇಳುದು, ಇಲ್ಲಿಕ್ಕೆ ಪಲಾವ್ ಅಂತ ಹೇಳುದು ಅಲ್ಲ. ಸ್ಟಾರ್ಟ್ ಮಾಡ್ಲಿಕ್ಕೆ ಮೊದಲು ಗ್ಯಾಸ್ ಉರಿಸಬೇಕಲ್ಲ. ಗ್ಯಾಸನ್ನು ಆದಷ್ಟು ನಿಧಾನವಾಗಿ ಕಡಿಮೆ ಖರ್ಚಲ್ಲಿ ಉಪಯೋಗ ಮಾಡಬೇಕು. ಪುಣ್ಯಕ್ಕೆ ನಮಗೆ ಗ್ಯಾಸ್ದೇನು ತೊಂದರೆ ಆಗಲಿಲ್ಲ ಆಯ್ತಾ. ನಮಗೆ ಗ್ಯಾಸ್ನವರು ಪಾಪ ಇಲ್ಲಿ ಅವರು ಗ್ಯಾಸ್ ಖಾಲಿ ಆಗಿದೆ ಅಂತ ಒಂದು ಡೈಲಾಗ್ ಬಿಟ್ಟ ಕೂಡಲೇ ತಂದು ಕೊಟ್ಟಿದ್ದಾರೆ. ಗ್ಯಾಸ್ ಇತ್ತು ಆದರೂ ಒಂದು ಡೈಲಾಗ್ ಬಿಟ್ಟೆ. ಹೇಗೆ ಹೇಳುದಲ್ಲ, ತುಪ್ಪ ಹಾಕೋದೆಷ್ಟು ತುಂಬ ಕಾಸ್ಟ್ಲಿ ಆಗಿಬಿಟ್ರಲ್ಲ, ಬಿರಿಯಾನಿ ತುಂಬ ಕಾಸ್ಟ್ಲಿ ಆಗ್ತದ ಅಂತ. ಸಾಕು 3 ಸ್ಪೂನು. ಸೆಕೆಯಲ್ಲಿ ಬೆಂದು ಹೋಗ್ತುಂಟು ಮಾರ. ಯೊಬೋ ದೇವರೇ, ಹುಲಿನೇ ಅಂತ ಕಾಣ್ತದೆ ದೇವರೇ. ಪುಣ್ಯಕ್ಕೆ ನಾನು ಮೈಕ ಹಾಕಿದ ಕಾರಣ ಆಗ್ತಿಲ್ಲ, ಅದ್ರೆ ನನ್ನ ದೊಂಡೆಯಿಂದ ಜಾಸ್ತಿ ಅದೇ ಕೇಳ್ತಿತ್ತು. ಅಪ್ಪನ ಮಗನು ಪೇಟೆಗೆ ಹೋಗಿದ್ದಾರೆ ಅಂತ ತಿಂಡಿ ತರ್ಲಿಕ್ಕೆ ಅಂತ. ಹಾಗೆ ಅವರು ಅಂತ ಕಾಣ್ತದೆ. ಅದಕ್ಕೆ ಬರೀ ತುಪ್ಪ ಮಾತ್ರ ಹಾಕೋದಲ್ಲ, ಸ್ವಲ್ಪ ಎಣ್ಣೆ ಕೂಡ ಹಾಕುವಲ್ಲ, ಆಯಿಲ್ ಕೂಡ ಹಾಕಿಕೊಳ್ಳುವ. ಬಿರಿಯಾನಿ ಮಾಡುವಾಗ ಸ್ವಲ್ಪ ಎಣ್ಣೆ ಪಸೆ ಸ್ವಲ್ಪ ಜಾಸ್ತಿ ಇರ್ಬೇಕಾಗ್ತದೆ. ಈಗ ಇಲ್ಲಿ ಸ್ವಲ್ಪ ನೋಡಿ ಚೆಲ್ಲಿ ಇಟ್ಟಲ್ಲ, ಇದರಲ್ಲಿ ಎಂತೆಲ್ಲ ಉಂಟು ಅಂತ ಹೇಳಿದ್ರೆ ಇದು ಚಕ್ಕೆ ಉಂಟು, ಮತ್ತೆ ಇದು ಚಕ್ಕೆನಾ ಚಕ್ಕೆ ಇಟ್ಟಿದ್ದೇನೆ ಇಷ್ಟು. ಮತ್ತೆ ಲವಂಗ ಸ್ವಲ್ಪ ಒಂದು 7-8 ಲವಂಗ, ಏಲಕ್ಕಿ ಒಂದು 3-5 ಏಲಕ್ಕಿ, ಮತ್ತೆ ಇದು ಮೊಗ್ಗು ಪುಡಿ ಆಗಿದೆ ಆಯ್ತಾ. ಇಷ್ಟು ಇದು ಇಟ್ಟಿದ್ದೇನೆ. ಮತ್ತೆ ಇಲ್ಲಿ ಒಂದು 3 ಎಲೆ ಕೂಡ ಇಟ್ಟಿದ್ದೇನೆ. ಈಗ ಇದು ಬಿರಿಯಾನಿ ಎಲೆ ಅಂತ ಹೇಳುದು ಇದಕ್ಕೆ. ಅದಕ್ಕೆ ಹೆಸರು ಬೇರೆ ಎಲೆ ಅಂತ ಹೇಳಿದ ಕೂಡಲೇ ಇದು ಪೊಂಗರ ಸೊಪ್ಪು ಆ ಥರ ಸೊಪ್ಪು ಅಂತೆಲ್ಲ ಯಾರು ಹೇಳುದಿಲ್ಲ, ಇದಕ್ಕೆ ಬಿರಿಯಾನಿ ಎಲೆ ಅಂತಲೇ ಹೇಳುದು. ಈಗ ಇದನ್ನು ಹಾಕ್ತೇನೆ. ಇದನ್ನ ಇಷ್ಟನ್ನು ಹಾಕಿ ಇದನ್ನು ಕೂಡ ಹಾಕ್ತೇನೆ, ಎಲೆಯನ್ನು ಕೂಡ. ಸ್ಪೂನ್ ಅಲ್ಲ, ಇದು ಸೌಟು. ಭಾರಿ ಡೈಲಾಗ್ ಬಿಡ್ತಾರೆ, ಸ್ಪೂನ್ ಅಂತ ಹೇಳ್ಕೊಂಡು. ಸ್ಪೂನ್ ಅಂತ ಹೇಳುದು ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕಿದೆ, 2 ಸ್ಪೂನ್. ಇದು ಸೌಟು. ಇದು ಸ್ವಲ್ಪ ಇದು ಫ್ರೈ ಆಗ್ತಾ ಬರುವಾಗ ಇನ್ನು ಈರುಳ್ಳಿ ಹಾಕುವ. ಇದು ನನಗೆ ತುಂಬಾ ಏನು ಹಾಗೆ ಅಡಿಗೆ ಮಾಡ್ಲಿಕ್ಕೆ ಹಾಗೇನು ಗೊತ್ತಿಲ್ಲ. ಅದಕ್ಕೆ ಹಾಗೆ ಹಾಕ್ಬೇಕು, ಅಷ್ಟು ಅದು ಹಾಕ್ಬೇಕು ಇದು ಹಾಕ್ಬೇಕು ಅಂತೆಲ್ಲ ನೀವು ಹೇಳುವಿರಿ. ಆದ್ರೆ ನನಗೆ ಹೇಗೆ ಗೊತ್ತುಂಟು ಹಾಗೆ ನಾನು ಮಾಡೋದು. ದೊಡ್ಡ ಅಡಿಗೆ ಮಾಡ್ಲಿಕ್ಕೆ ಗೊತ್ತಿದ್ದವಳಲ್ಲ. ಇಲ್ಲಿ ಇಷ್ಟು ಚಿಕನ್ ಇಟ್ಟಿದ್ದೇನೆ. ಇದರಲ್ಲಿ ಒಂದು 1 kg ಅಷ್ಟು ಚಿಕನ್ ಆಗ್ಬೋದು ಅಂತ ಕಾಣ್ತದೆ ಅಲ್ಲ ಚೇತು? ತೂಕ ಮಾಡ್ಲಿಲ್ಲ ಅದನ್ನು. 1 kg ಅಷ್ಟು ಆಗ್ಬೋದು. 1 kg ಅಷ್ಟು ಆಗ್ಲಿಕ್ಕಿಲ್ವ ಅದರಲ್ಲಿ? 1 kg ಆಗ್ಬೋದು. ನಾನು ಮೊನ್ನೆ ಕಬಾಬ್ ಮಾಡಿದ್ದೇನೆ, 1 kg ಅಷ್ಟಿತ್ತು ಸಾಧಾರಣ. ಈಗ ಇಲ್ಲಿ 2 ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಕೂಡ ಹಾಕಿಕೊಂಡೆ. ಈಗ ನಾನು ದೊಡ್ಡ ಒಂದು ಟೊಮೆಟೊವನ್ನು ಕೂಡ ಹಾಕಿದೆ ಆಯ್ತಾ. ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ತೇನೆ. ಟೊಮೆಟೊ ಎಲ್ಲ ನೀರಾಗುವವರೆಗೆ ಫ್ರೈ ಮಾಡೋದು. ಜಾಸ್ತಿ ರಾಮಾಯಣ ಇಳ್ಕೊಂಡಿದ್ರೆ ಅದು ಉದ್ದಾಗ್ತದೆ, ಅದಕ್ಕೆ ಜಾಸ್ತಿ ರಾಮಾಯಣ ಇಳುವುದಿಲ್ಲ. ಇದು ನೋಡಿ ಟೊಮೆಟೊ ಎಲ್ಲ ನೀರಾಗಿಕೊಂಡು ಬಂತು. ಈಗ ನಾನು ಚಿಕನ್ ಅನ್ನು ಹಾಕ್ತಿದ್ದೇನೆ. 1 kg ಅಷ್ಟು ಚಿಕನ್. ಕೈ ತೊಳ್ಕೊಳ್ತೇನೆ. ಇಟ್ಟಿದ ಪೂರ್ತಿಯಲ್ಲಿ ಪಾತ್ರ ಹೋಯ್ತಾ ಅಂತ ಕಾಣ್ತಾ ಉಂಟು. ಚಂದ ಮಿಕ್ಸ್ ಮಾಡ್ಬೇಕಾಯ್ತಾ. ಅಂತ ಹೇಳುದಲ್ಲ, ನೀನು ಕೂಡ ಕಲಿಬೇಕು. ಇವನು ಉಂಟಲ್ಲ, ಇವನು ಚಿಂತುಗೆ ಹೇಳಿಕೊಡುದು. ಚಿಂತು ನೀನು ಕಲಿ ಆಯ್ತಾ, ಅಮ್ಮ ಇನ್ನು ತಿನ್ನುದು ಬಿಡ್ತಾಳಂತೆ, ನೀನು ಕಲಿ ಆಯ್ತಾ ಚಿಕನ್ ಮಾಡ್ಲಿಕ್ಕೆ. ಅಮ್ಮ ಬಿಡ್ತಾಳಂತೆ, ನಾನು ಕಲಿತೇನೆ ಅಂತ ಇಲ್ಲ, ಚಿಂತು ನೀನು ಕಲಿ ಅಂತ. ಇದಕ್ಕೆ ಈಗ ಉಪ್ಪು ಹಾಕ್ತೇನೆ. ಉಪ್ಪು ಒಂದಿಷ್ಟ ಹಾಕ್ತೇನೆ. ಇಡೀ ತೋರಿಸಬೇಡ ಮಾರ, ಇವತ್ತು ಕ್ಲೀನ್ ಕೂಡ ಇಲ್ಲ. ಸ್ವಲ್ಪ ಉಪ್ಪು ಹಾಕಿದೆ. ಈಗ ಸ್ವಲ್ಪ ಅರಿಶಿನ ಹಾಕ್ತೇನೆ, ಅರಶಿನ ಹುಡಿ. ಮತ್ತೆ ಕೆಲವರೆಲ್ಲ ವಿಡಿಯೋದಲ್ಲೆಲ್ಲ ಎಂತ ಅರಶಿನ ಹುಡಿ ಸ್ವಲ್ಪ ಹಾಕ್ತಿದೆ.
ವಿಡಿಯೋದಲ್ಲೆಲ್ಲ ವಿಡಿಯೋ ಮಾಡುವಾಗ ಕೆಲವರೆಲ್ಲ ನೀಟಾಗಿ ಸಣ್ಣ ಸಣ್ಣ ಬೌಲ್ ಇಟ್ಟುಕೊಂಡು ಆ ಥರ ಎಲ್ಲ ಮಾಡ್ತಾರಲ್ಲ, ನಾನು ಹಾಗೆಲ್ಲ ಮಾಡೋದಿಲ್ಲ. ನಾನು ಡಬ್ಬದಿಂದ ತೆಗೆದು ಸೋರ್ಬಿಡು. ಇದಕ್ಕೆ ಈಗ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇನೆ ಆಯಿತಾ. ಈಗ ಅಲ್ಲಿ ಮಸಾಲೆ ರುಬ್ಬಿಟ್ಟಿದ್ದೇನೆ. ಮಸಾಲೆ ಇಲ್ಲಿ ನೋಡಿ, ಮಸಾಲೆ ರುಬ್ಬಿಟ್ಟಿದ್ದೇನೆ. ಇದಕ್ಕೆ ಎಂತೆಲ್ಲ ಹಾಕಿದ್ದೇನೆ ಅಂತ ಹೇಳಿದ್ರೆ ಪುದೀನ, ಕೊತ್ತಂಬರಿ, ಹಸಿಮೆಣಸು, ಮತ್ತು ಕಾಳು ಮೆಣಸು, ಮತ್ತು ಸ್ವಲ್ಪ ಸೋಂಪನ್ನು ಹಾಕಿದ್ದೇನೆ. ಇದನ್ನು ರುಬ್ಬುವಾಗಲೇ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕೂಡ ಒಟ್ಟಿಗೆ ಹಾಕಿಕೊಳ್ತೇನೆ. ಅದು ನನಗೆ ಇವತ್ತು ಶುಂಠಿ ಇಲ್ಲ, ಹಾಗಾಗಿ ನಾನು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ನಾನೇ ಮಾಡಿಟ್ಟದು, ಅದನ್ನೇ ಹಾಕಿಕೊಳ್ಳುವ ಅಂತ ಹೇಳಿಕೊಂಡು. ಇಲ್ಲದಿದ್ದರೆ ರುಬ್ಬುವಾಗಲೇ ಹಾಕಿಕೊಂಡ್ರೆ ಒಳ್ಳೆಯದು. ಇದೊಂದು ಸ್ವಲ್ಪ ಮಿಕ್ಸ್ ಮಾಡಿ ಇದು ಮಾಡುವ ಅಂತ. ಮತ್ತೆ ಆ ಮಸಾಲೆಯನ್ನು ಹಾಕ್ತೇನೆ. ಉಪ್ಪು ರೊಟ್ಟಿ ಇತ್ತು, ತುಂಡು ರೊಟ್ಟಿದ ಅರ್ಜೆಂಟಿಗೆ ಮಗ್ಚುವ ಪೋರ್ಸಲ್ಲಿ ಎಂಥದ್ದು ಒಂದು ಪೀಸ್ ರೊಟ್ಟಿ ಹೋಯ್ತು ಆಚೆಗೆ, ಎಂತಂತೆ ಗೊತ್ತಾಗ್ತದೆ. ಎಂತಕ್ಕೆಂತ ಹೇಳಿದ್ರೆ ಈಗ ಅವರು ಚಿಂತನವರು ಪೇಟೆಗೆ ಹೋಗಿ ಬರಲಿಲ್ಲ, ಬಂದು ಉಂಟಲ್ಲ ಪಾತ್ರಕ್ಕೆ ಬೀಳ್ತಾನೆ ಅವನು, ಬಂದು ಕುಕ್ಕರ್ ಒಳಗೆ ಬೀಳ್ತಾನೆ. ಆಯ್ತಾ ಆಯ್ತಾ ಅಂತ ಹೇಳಿಕೊಂಡು ಆಗಿರ್ಬೋದು ಅಂತಲೇ ಯೋಚನೆ ಮಾಡಿಕೊಂಡು ಇರ್ತಾನೆ ಈಗ ಅವನು. ಅದಕ್ಕೆ ರಪ್ಪ ಅರ್ಜೆಂಟ್ ಮಾಡೋದು. ಇಲ್ಲಿ ನಾನು ಬಿರಿಯಾನಿ ಪುಡಿ ಸ್ವಲ್ಪ ಮಾಡಿ ಇಟ್ಟಿದ್ದೇನೆ. ಇದಕ್ಕೆ ಬಿರಿಯಾನಿ ಪುಡಿ ಮಾಡುವಾಗ ಎಂತೆಲ್ಲ ಹಾಕಿದ್ದೇನೆ ಅಂತ ಹೇಳಿದ್ರೆ ಸ್ವಲ್ಪ ಕೊತ್ತಂಬರಿ, ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಸೋಂಪು ಇದಕ್ಕೆ ಹಾಕಲಿಲ್ಲ, ಸೋಂಪು ಅಲ್ಲಿ ರುಬ್ಬುವಾಗ ಹಾಕಿದ್ದೇನಲ್ಲ, ಹಾಗಾಗಿ ಇದಕ್ಕೆ ಸೋಂಪು ಹಾಕಲಿಲ್ಲ, ಅಷ್ಟನ್ನು ಹಾಕಿದ್ದೇನೆ. ಈ ಪುಡಿಯನ್ನು ಈಗ ಇದಕ್ಕೆ ಹಾಕ್ತಾ ಇದ್ದೇನೆ. ನೆನಪೇ ಬರುದಿಲ್ಲ, ಪ್ರಾಯ ಆಗ್ಲಿಲ್ಲ, ಮತ್ತೆ ಕರೆಂಟ್ ಹೋಯ್ತು. ಓ ರಾಮ, ನಿನ್ನೆ ಒಂದು ಕರೆಂಟ್ ಆದ್ರೂ ಹೋಗ್ತಿತ್ತು ಮಾರಯ್ಯ. ಓ ದೇವರೇ, ಈ KEB ಅವರಿಗೆ ಸೆಕೆ ಅಂತ ಹೇಳುವಂಥದ್ದು ಇಲ್ವೇ ಇಲ್ವಾ ಅಂತ ಕಾಣ್ತುಂಟು. ಸೆಕೆಯಲ್ಲಿ ಬೆಂದು ಹೋಗ್ತಾ ಉಂಟು. ರಾತ್ರಿ ಇಡೀ ಕರೆಂಟ್ ತೆಗಿತಾರೆ ಮಾರ್ರೆ. ಈ ಪಾಪ ಈಗ ಇನ್ವರ್ಟರ್ ಎಲ್ಲ ಇಲ್ಲದವರು ಹೇಗಿರ್ಬೇಕು ಈ ಸೆಕೆಯಲ್ಲಿ, ಅಷ್ಟು ಗೊತ್ತಾಗುದಿಲ್ವಾ? ಸೆಕೆಯಲ್ಲಾದ್ರೂ ಈ ಬೇಸಿಗೆಲ್ಲ ಅವರು ಕರೆಂಟ್ ಕೊಡ್ಬೋದಲ್ಲ, ಸರಿ. ಮಳೆಗಾಲ ಎಂತೂ ಇಲ್ಲ ಬಿಡಿ, ಅಲ್ಲಿ ಗಾಳಿ ಇಲ್ಲಿ ಗಾಳಿ ಅಲ್ಲಿ ಮಳೆ, ಇದು ಮರ ಬೀಳುದು ಅದೇ ಆಯ್ತು. ಬೇಸಿಗೆಲ್ಲ ಎಂತ ಉಂಟು. ಈಗ ಈ ರುಬ್ಬಿಟ್ಟ ಮಸಾಲೆಯನ್ನು ಕೂಡ ಹಾಕ್ತೇನೆ. ಈಗ ಇದಕ್ಕೆ ನಾನು ನೀರು ಹಾಕುದಿಲ್ಲ, ಅಕ್ಕಿಯ ಅಳತೆಗೆ ನೀರು ಹಾಕಿ ಈ ಜಾರಿಗೆ ಹಾಕ್ತೇನೆ. ಅರ್ಥ ಆಯ್ತಲ್ಲ? ಅರ್ಥ ಆಗಿರ್ಬೋದಾ ನಾನು ಹೇಳಿದ್ದು? ಮತ್ತೆ ನಾನು ಇದರಲ್ಲಿ 2 ಗ್ಲಾಸ್ ಹಾಕ್ತೇನೆ ಅಕ್ಕಿ. ಅದಕ್ಕೆ ನಾನು 4 ಗ್ಲಾಸ್ ಈಗ ನೀರು ಹಾಕ್ತೇನೆ. 2 ಎಂತ ಅಳತೆ ಬೇಡವಾ? ಮತ್ತೆ 2 ಗ್ಲಾಸ್ ಹಾಕಿದ್ರೆ ಆಗುದಿಲ್ವಾ? 3 ಹೇಳುದಿಲ್ಲ ನಾನು. ಇದೇ ಇದೆಲ್ಲಿಗೆ ಈಗ ಇದು ಅಂಗಳಕ್ಕೆ ಚೇಪ್ಲಿಕ್ಕೆ ಧೂಳಿಗೆ ಇದು ಅದಕ್ಕೆ ಹಾಕ್ಲಿಕ್ಕೆ ಅಂತ ಹೇಳ್ತಿದ್ದೆ, ನೀವು ಎಲ್ಲಿಗೆ ಅಂತ ಕೇಳ್ತಾನೆ. ಹಾಗೆ ಧೂಳಿಗೆ ಚೇಪ್ಲಿಕ್ಕೆ ಅಂಗಳಕ್ಕೆ. ಉಪ್ಪು ಹಾಕಿದ್ದೇನೆ. ಅಪ್ಪನಿಗೆ ಫೋನ್ ಮಾಡಿ ನಿಂಬೆಳ್ಳು ತರ್ಲಿಕ್ಕೆ ಹೇಳು. ಯಾರಪ್ಪನಿಗೆ? ನಾನು ಸ್ವಲ್ಪ ಮೆಣಸಿನ ಹುಡಿ ಹಾಕ್ತೇನೆ ಆಯ್ತಾ. 1 ಸ್ಪೂನಿನಷ್ಟು ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಖಾರ ಸ್ವಲ್ಪ ಜಾಸ್ತಿ ಇರ್ಲಿ ಅಂತ. ಈಗ ಅದಕ್ಕೆ ನೀರು ಹಾಕ್ತೇನೆ. ಈಗ ನೀರು ಹಾಕ್ತೇನೆ ಇದಕ್ಕೆ 4 ಗ್ಲಾಸ್. ಇದು ನೀರು 4 ಗ್ಲಾಸ್ ಈಗ ಹಾಕಿದೆನಾ. ಇದು ಸ್ವಲ್ಪ ಈಗ ಕುದಿ ಬರ್ಲಿ. ಕುದಿ ಬಂದ ನಂತರ ಇನ್ನು 2 ಗ್ಲಾಸ್ ಅಕ್ಕಿಯನ್ನು ತೊಳೆದು ಹಾಕ್ತೇನೆ. ನಾವು ಉಂಟಲ್ಲ 590 ನಾವು ಇದು ತಿಂಡಿ ತಂತೀವಿ. ಅಪ್ಪ ಹೇಳಿದ್ರು ಎಂತ ಬೇಕಾದ್ರೆ ತಕ, ಫ್ರಿಜ್ ಅಲ್ಲಿ ಉಂಟಲ್ಲಿ ಐಸ್ ಕ್ರೀಮ್ ಅಲ್ಲ ತಿಂಡಿ ಹೇಳಿದ್ರು. ಇದು ತಕ್ಕೋ ಅಂತ. ಅದಕ್ಕೆ ನಾ ಕೂಡ ನಾ ಹೇಳಿದೆ ಅದು ತಗೊಂಡು ಅಂತ ಹೇಳಿದ್ರು. ಅಪ್ಪ ಕೂಡ ಹೇಳಿದ್ರು ಅದು ತಕ್ಕೋ, ನಾ ಕೂಡ ತಗೊಂಡೆ. 4 ಕೆಜಿ ತಗೊಂಡು ಬಂದೆ. ಅದು ದೊಡ್ಡ ಮಗ ಮಧ್ಯಾಹ್ನ ಅದಕ್ಕೆ ಮಗನ ಎದುರಲ್ಲಿ ನಾನೇ ತಿಂಡಿ ತರುದು ಅಂತ ಆಗ್ಬೇಕಲ್ಲ, ಇಷ್ಟಿಷ್ಟು ತರ್ತೇನೆ ಅಂತ. ಅದಕ್ಕೆ ತಂದದಿರ್ಬೋದಿಲ್ಲ, ನಾನೇ ತರದೆ. ಯಾವಾಗ ತಿಂಡಿ ತಗೊಂಡು ಎಂತೆಲ್ಲ ತಂದಿದ್ದೆ ನೋಡು. 4 ಕೋನ್ ಅಂತೆ, ನಾಯಿ ಮರಿಗೆ 20 ರೂಪಾಯಿದು ಐಸ್ ಕ್ರೀಮ್ ಅಂತೆ. ಇಲ್ಲಿ ನೋಡಿ ಲೇಸ್ ಒಂದು. ಇದಕ್ಕೆ ಎಷ್ಟು? ಇದಕ್ಕೆ ಎಷ್ಟು? 50 ರೂಪಾಯಾ? 50 ರೂಪಾಯಿದು 2 ಲೇಸ್. ಮಾರ್ಲಿ ಲೇಸ್. ಇದು ಹತ್ತಿರ ಬಾ. ಹಲ್ವಾ? ಇದು ಹಲ್ವಾ. ಇದು ಚೇತಿಗೆ ಬಾರಿ ಇಷ್ಟ. ನಿಂಗೆ ಇಷ್ಟ ಅಂತ ಅಲ್ಲ? ಅವನಿಗೆ ಬಾರಿ ಇಷ್ಟ, ಅದಕ್ಕೆ ಹಲ್ವಾ ತಂದಿದ್ದಾರೆ. ಮತ್ತೆ ಇದು ಚಿಪ್ಸ್ ತಂದಿದ್ದಾರೆ. ಇದೆಂತಕ್ಕೆ? ಟಿಕ್ ಟಾಕ್. ಇದೆಂತ ಎಂತ ಇದು? ಓಪನ್ ಮಾಡುದು ಇಲ್ಲಿ. ಓ ಇಲ್ಲಿಯಾ? ಓ ಇದು 1/4 ಕೆಜಿಗೆ 90 ಅಲ್ಲ?
ಇಲ್ಲಿ ಬೊಂಡ ತಂದೆ ನಿಂಗೆ ಬೆನ್ನು ನೋವು ಅಂತ ನಾವು ಬೊಂಡ ತಂದೆ ಅಲ್ಲಿ 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 ಸುಮ್ಮನೆ ನೀವು ಅವನು ಹೇಳು. ಮುಟ್ಟು, ಅವನಿಗೆ ಹುಷಾರಿಲ್ಲಲ್ಲ ಯಾಕೆ ಅವನು ಮುಟ್ಟಬಾರದಂತೆ. ಆಯ್ತಾ, ಇದಾಯ್ತಾ, ಇದು ಇರ್ತದ ಅದು ಕೂಡ ಒಂದು ಸ್ವೀಟ್ ಎಂತ ಎಲ್ಲ ಸ್ವೀಟ್ ಮರ ನೀವು ಚೂರು ತೆಗ್ದ್ರೆ ನಂಗೆ ಎದುರಿಗೆ ಆಯ್ತಲ್ಲ. ಕುತ್ತೇ ಬಿಡ್ತಾನ. ಇದು ಲಡ್ಡು. ಓ ಇದು ಇದು ಎಂತ ನಂಗಿಷ್ಟ. ಸಿಹಿ ಸ್ವಲ್ಪ ಸ್ಮೆಲ್ ಬರ್ತದೆ, ಮಾತ್ರ ಕುಡ್ದ ಸ್ಮೆಲ್ ಒಳ್ಳೆಯದು. ಅಷ್ಟೊಂದು ಇಷ್ಟಕ್ಕೆ 500 ರೂಪಾಯಾ? ಕೋನ್ ಊಟವನ ಇದು ಬೊಂಡ ಬೊಂಡ ಸೇರಿದೆ ಸೇರ್ಲಿಲ್ಲ ಇಷ್ಟೇ. 500 ರೂಪಾಯಿ ಅಂತ. 2 4 ಇದು ಕೋನು. ಈಗ ಇಲ್ಲಿ 2 ಗ್ಲಾಸ್ ಅಕ್ಕಿಯನ್ನು ತೊಳೆದುಕೊಂಡಿದ್ದೇನೆ. ಈಗ ನಾನು ಅಕ್ಕಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಇಲ್ಲಿ ತಿಂಡಿ ಎಲ್ಲ ತೋರಿಸಿ ಆಗುವಾಗ ಇಲ್ಲಿ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಯ್ತು ಮಾರ್ರೆ. ನಾನು ಫ್ಯೂಚರ್ ಅಲ್ಲಿ ಶೆಫ್ ಆಗುವಂತಿದ್ದೇನೆ. ನಾನು ಎಲ್ಲಾರು ಆಚೆ ಸೌದಿಗೆಲ್ಲ ಹೋದ್ರಂಟಲ್ಲ, ಸೌದಲ್ಲೇ ನಾನು ಇದು ಇದು ಮಾಡಿ ಅಲ್ಲೆಲ್ಲ ನಾನು ಅವರು ಬೇರೆ 5 ಸ್ಟಾರ್ ಅಲ್ಲ, ನಾನು ಅಲ್ಲಿ ಇಡ್ಲಿ ಪುಂಡಿ ದೋಸೆ ಅದೆಲ್ಲ ಮಾಡಿ ಕೊಡುದು. ಮತ್ತೆ ನಮ್ಮದು ಕಬಾಬ್ ಇದು ಪ್ರಾಡಕ್ಟ್ ಉಂಟಲ್ಲ, ಅದು ನಮ್ಮದು ಕಬಾಬ್ ಒಂದು ಪ್ರಾಡಕ್ಟ್ ಉಂಟಲ್ಲ ಪುಡಿದು, ಅದು ನಾನು ಅಲ್ಲಿ ಸೌದಿಗೆ ಹೋಗಿ ಇದು ಫ್ರೈ ಮಾಡುದು. ಸೌದಿಗೆ ಯಾಕೆ ನಿಂಗೆ ಬೇರೆ ಜಾಗ ಇಲ್ಲ? ದುಬೈ ಬುರ್ಜ್ ಖಲೀಫಾ ಫೋಟೋ ನೋಡಿ, ಅದು 5 ಸ್ಟಾರ್. ಅಲ್ಲಿ ಹೋಗಿ ನಾನು ಕಬಾಬ್ ಇದು ಪ್ರಾಡಕ್ಟ್ ಉಂಟಲ್ಲ ಅದು ಕಬಾಬ್ ಹಾಕಿ ಕೊಡುದು ನಾವು. ಬುರ್ಜ್ ಖಲೀಫಾದ ಸೈಡಲ್ಲಿ ಹೋಗಿ ಇವನು 5 ಸ್ಟಾರ್ ಹೋಟೆಲ್ಗೆ ನಮ್ಮ ಕಬಾಬ್ ಮಸಾಲೆಯನ್ನು ಹಾಕಿ ಕಬಾಬ್ ಮಾಡ್ತಾನೆ ಅಂತೆ. ಇದು ಅವನ ಅಪ್ಪನ ಮನೆ ಅಂತ ನಿಲ್ಸಿಯಾನೆ. ಅದಕ್ಕೆ ಬುರ್ಜ್ ಖಲೀಫಾದ ಸೈಡಲ್ಲಿ ಹೋಗಿ ನಾನು ಹೇಳಿದಾಗೆ ಸೋನಾ ಮಸೂರಿ ಹಾಕಿದೆ. 2 ಗ್ಲಾಸ್ ಸೋನಾ ಮಸೂರಿ ಹಾಕಿದೆ ಆಯ್ತಾ. ಬಾಸುಮತಿ ಅದು ಇದೆಲ್ಲ ಹಾಕಿದಲ್ಲ, ಸೋನಾ ಮಸೂರಿನೇ ಹಾಕಿದೆ. ನಾವು ಪಲಾವ್ ಮಾಡೋದಿದ್ರು, ಬಿರಿಯಾನಿ ಮಾಡೋದ್ರು ಎಲ್ಲ ಇದೆ. ಇದಕ್ಕೆ ಚಿಕನ್ ಬಿರಿಯಾನಿ ಅಂತ ಹೇಳುದು, ಚಿಕನ್ ಪಲಾವ್ ಅಂತ ಹೇಳುದು ಅಲ್ಲ, ಚಿಕನ್ ಪಲಾವ್ ಅಂತ ಹೇಳುದು, ಚಿಕನ್ ಬಿರಿಯಾನಿ ಅಂತ ಹೇಳುದಿಲ್ಲ ಅಲ್ಲ ಚಿಂತು. ಪಲಾವಿಗೆ ಚಿಕನ್ ಹಾಕುದು ಅಷ್ಟೇ ನಮ್ಮಲ್ಲಿ ಅಷ್ಟೇ. ನಮ್ಮಲ್ಲಿ ಅಂತಲ್ಲ, ಎಲ್ಲ ಕಡೆನೇ ಹಾಗೇನೆ. ಇದಕ್ಕೆ ನಿಜವಾಗಿ ಚಿಕನ್ ಪಲಾವ್ ಈ ತರ ಮಾಡ್ತಾರ ಯಾರಾದ್ರೂ? ಬಿರಿಯಾನಿ ಅಂತ ಹೇಳಿದ್ರೆ ಸಪ್ರೇಟ್ ದಮ್ ಬಿರಿಯಾನಿ, ಸಪ್ರೇಟ್ ಮಾಡಿದ್ರೆ ಅದು ಬಿರಿಯಾನಿ. ಇದು ಹೇಗೆ ಬಿರಿಯಾನಿ ಆಗ್ತದೆ? ಅಮ್ಮ ನಿನ್ನೆ ನನ್ನೊಟ್ಟಿಗೆ ಎಂತ ಹೇಳಿದ್ರು ಗೊತ್ತುಂಟಾ? ಆಗ ಚೇತು ಇರಲಿಲ್ಲ, ಹೇಳಿದೆ ಅಂತ, ನನಗೆ ಚಿಕನ್ ಇದು ಅಮ್ಮ ನಿನ್ನೆ ಹೇಳಿದ್ದು. ಅಮ್ಮ ಒಂದು ನಿನ್ನೆ ಡೀಲ್ ಮಾಡಿದ್ದು ಎಂತಂತ ಹೇಳಿದ್ರೆ, ನಾನು ಚಿಕನ್ ತಂದ್ರೆ ನಾನು ವೆಜ್, ಚಿಕನ್ ತಂದ್ರೆ ನಾನು ಉಗಿಯುದು, ಚಿಕನ್ ತಂದ್ರೆ ನಾನು ವೆಜ್ಜೇ ತಿನ್ನೋದು ಅಂತ ಹೇಳಿದ್ರು. ಈಗಲೇ ನಾನು ಉಸಿರು ಕಟ್ಟಿಸಿ ಸಾಯಿಸ್ಲಿಕ್ಕೆ ನೋಡ್ತಿದ್ದ. ಯಾಕೆ ಚಿಕನ್ ತಿನ್ಬಾರ್ದಲ್ಲ? ಈಗ ಇದು 2 ವಿಜಲ್ ಆಯ್ತು. ಇದನ್ನು ತೆಗೆದು ತೋರಿಸ್ತೇನೆ. ಒಂದೇ ಒಂದು ಮಿಸ್ಟೇಕ್ ಆಗಿದೆ, ನಿಂಬೆ ಹುಳಿ ಹಾಕ್ಲಿಲ್ಲ ಮಾರೆ. ಈಗ ಹೇಗೆ ಆಗಿದೆ ಅಂತ ಗೊತ್ತಿಲ್ಲ. ವಿನೆಗರ್ ಇದರೊಳಗೆ ವಿನೆಗರ್ ಹಾಕಿದ್ರೆ ಚಂದ ಆಗ್ತದೆ. ಅದು ಆಗ್ಲೇ ಹಾಕ್ಬೇಕಿತ್ತು. ಓಪನ್ ಮಾಡಿ ತೋರಿಸ್ಲಿಕ್ಕೆ ಮೊದಲು ನಾನೊಂದು ಹೇಳ್ತೇನೆ. ಎಂತ ಅಂತ ಹೇಳಿದ್ರೆ, ನಾನೀಗ ಓಪನ್ ಮಾಡಿ ತೋರಿಸ್ತಿರುವಾಗ ನೀವು ಒಂದು ಕೆಲಸ ಮಾಡ್ಬೇಕು. ಎಂತ ಅಂತ ಹೇಳಿದ್ರೆ, ಫೇಸ್ಬುಕ್ಕಲ್ಲಿ ನೋಡುವವರು ಚಿಂತು ಸುಳೆ ಯೂಟ್ಯೂಬ್ ಚಾನೆಲ್ ಉಂಟು, ಅದನ್ನೊಂದು ಸಬ್ಸ್ಕ್ರೈಬ್ ಮಾಡಿ. ಸೈಡಲ್ಲಿ ಒಂದು ಗಂಟೆ ಉಂಟು ನೋಡಿ, ಆ ಗಂಟೆಗೆ ಟೈ ಅಂತ ಹೊಡೆದ್ರೆ ಆಯ್ತು ಅಷ್ಟೇ. ಅವರಿಗೆ ಸಿಗ್ತದೆ. ಅದು ಕೊಡ್ತೀಯಾ? ಮತ್ತೆ ಯೂಟ್ಯೂಬಲ್ಲಿ ನೋಡೋರು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿದ್ರು ಆಗ್ತದೆ, ಫಾಲೋ ಮಾಡಿದ್ರೆ ಆಗ್ತದೆ. ಫೇಸ್ಬುಕ್ಕಲ್ಲಿ ನಮ್ಮದು ಲಕ್ಷ ಹೋಗ್ತದೆ. ಯೂಟ್ಯೂಬಲ್ಲಿ ನಮ್ಮ ಸಬ್ಸ್ಕ್ರೈಬರಿಗೆ ತಕ್ಕ ಹೋಗ್ತದೆ, ಆದರೂ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರೆ ಒಳ್ಳೇದು. ಇದನ್ನೀಗ ಓಪನ್ ಮಾಡಿ ತೋರಿಸ್ತೇನೆ. ಮೇಲೆ ನೋಡುವಾಗ ಕಪ್ಪು ಉಂಟು. ಇದನ್ನೇ ಹೊಟ್ಟೆ ಇರಲಿ, ಅದೇನಾಗುದಿಲ್ಲ. ಇದನ್ನೀಗ ಏನು ಮಾಡ್ತೇನೆ ಗೊತ್ತಾ, ನಾನು ಈ ಪಾತ್ರಕ್ಕೆ ಸುರಿತೇನೆ. ಪಚಕ್ಕಲ್ಲ, ಪಾತ್ರಕ್ಕೆ ಹಾಕಿಕೊಳ್ಳುವ, ಇಲ್ಲಾಂದ್ರೆ ಅದು ಮಿಕ್ಸ್ ಮಾಡಲಿಕ್ಕೆ ಸರಿ ಆಗೋದಿಲ್ಲಲ್ಲ. ನೋಡಿ, ಇದು ಮಿಕ್ಸ್ ಆಗುವ ಸರಿ ಆಗ್ತದೆ. ಈಗ ನೋಡಿ, ಚಿಕನ್ ಬಿರಿಯಾನಿ ಈಗ ರೆಡಿ ಆಯಿತು. ಇದು ಚಂದ ಮಿಕ್ಸ್ ಕೂಡ ಮಾಡಿದೆ. ಈಗ ಇದನ್ನು ಕರೆಕ್ಟ್ ಟೇಸ್ಟ್ ಹೇಳಬೇಕು ಅಂತ ಹೇಳಿದ್ರೆ ಚಿಂತುಗೆ ಹಾಕಿ ಕೊಡಬೇಕು. ಚಿಂತಿಗೆ ಕೊಟ್ಟರೆ ಅವನು ಕರೆಕ್ಟ್ ಟೇಸ್ಟ್ ಹೇಳ್ತಾನೆ. ವಿಡಿಯೋಕ್ಕಾಗೋ ಸ್ವಲ್ಪ ಓವರ್ ಹೇಳ್ತಾನೆ ಅವನು, ಆದರೆ ಟೇಸ್ಟ್ ಮಾತ್ರ ಕರೆಕ್ಟ್ ಹೇಳ್ತಾನೆ. ಅವನಿಗೊಂದು ಹುಳಿ ಜಾಸ್ತಿ ಆದರೂ, ಅರಶಿನ ಜಾಸ್ತಿ ಆದರೂ, ಏನಾದರೂ ಕೂಡ ನಮ್ಮಲ್ಲಿ ಜಾಸ್ತಿ ಟೇಸ್ಟ್ ಗೊತ್ತಾಗೋದು, ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಗೊತ್ತಾಗೋದು ಅವನಿಗೇನೆ. ಚಿಂತು ತಿಂದು ಟೇಸ್ಟ್ ಹೇಗೆ ಉಂಟು ಅಂತೇಳಿ ಕರೆಕ್ಟಾಗಿ ಹೇಳಾಯ್ತಾ? ಚಂದಾಗಿದೆ, ಬಿರಿಯಾನಿಗೆ ಸ್ವಲ್ಪ ಆಗಿದೆ, ಚಂದ ಉಂಟು. ಇಷ್ಟ ಪಾಸ್. ಇಷ್ಟೇ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡುವವರು ಚಿಂತು ಸುಳ್ಳೆ ಯೂಟ್ಯೂಬ್ ಚಾನಲ್ ಉಂಟು, ಅದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಯೂಟ್ಯೂಬಲ್ಲಿ ನೋಡುವವರು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯ ತನಕ ಬಾಯ್.